ಜನ ನೀವು ಕಿಟನ್ಸ್ನ ಸೇಲ್ ಮಾಡ್ತೀರಾ, ಏನು ಮಾಡ್ತೀರಾ, ಅಡಾಪ್ಷನ್ಗೆ ಕೊಡ್ತೀರಾ ಅಂತೆಲ್ಲ ಕೇಳ್ತಾ ಇರ್ತೀರಾ ಅಲ್ವಾ. ಸೊ ನಿಮ್ಮೆಲ್ಲರ ಪ್ರಶ್ನೆಗೆ ಈಗ ಉತ್ತರ ಕೊಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಇವತ್ತು ಒಂದು ಕಿಟನ್ ಸೇಲ್ ಆಗ್ತಾ ಇದೆ. ಕಿಟನ್ನ ಕೂಡ ಕಳಿಸ್ಕೊಡ್ತಾ ಇದ್ದೀವಿ. ಎಲ್ಲ ಪ್ರೊಸೀಜರು ಮತ್ತು ಯಾವ ರೀತಿ ಇರುತ್ತೆ, ಹೆಂಗಿರುತ್ತೆ, ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟು ಬೀಳುತ್ತೆ, ಇದ್ರ ಬಗ್ಗೆನೂ ಒಂದು ಸ್ಮಾಲ್ ಆಗಿರುವಂಥ ಒಂದು ವಿಡಿಯೋ ನಿಮಗೋಸ್ಕರ. ಬೆಕ್ಕಿನ ಬಗ್ಗೆ, ಅದು ಸ್ಪೆಷಲಿ ಪರ್ಷಿಯನ್ ಕ್ಯಾಟ್ ಬಗ್ಗೆ ಒಂದು ಅವರು ಕಾಸ್ಟ್ ಆಫ್ ಲಿವಿಂಗ್ ಎಕ್ಸ್ಪೆನ್ಸಸ್ ಮಂತ್ಲಿ ಎಷ್ಟು ಬೀಳುತ್ತೆ, ಆ್ಯಂಡ್ ನಾವು ಸೇಲ್ ಮಾಡ್ತೀವ, ಅಡಾಪ್ಷನ್ ಕೊಡ್ತೀವ, ಏನು ಮಾಡ್ತೀವಿ ಆ್ಯಕ್ಚುಲಿ ನಾವು ಇಷ್ಟೊಂದು ಬೆಕ್ಕುಗಳನ್ನ ಮನೇಲಿ ಇಟ್ಕೊಂಡು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಒಂದು ಕ್ಲಾರಿಟಿ. ಇವತ್ತು ನಮ್ಮ ಮನೇಲಿರೋ ಒಂದು ಪಿಟ್ಟೆ ಯಾವ ಊರಿಗೆ ಹೋಗ್ತಾ ಇದೆ? ಹರಿಹರಕ್ಕೆ ಹೋಗ್ತಾ ಇದೆ. ಸೊ ಚಿಕ್ಕ ಕುರಿಮರಿನ ನಾವು ದಾವಣಗೆರೆನಾ, ಹರಿಹರನ ದಾವಣಗೆರೆನಾ, ದಾವಣಗೆರೆಗೆ ಹೋಗ್ತಾ ಇದೆ. ಮಗು ಬಿಸಿ ಮಾಡ್ಕೊಂಡು ಕುಡ್ದೆ ನಮ್ಮ ಟೀನ. ಪಾರ್ಟ್ನರ್ ಇದಾರೆ ಅಲ್ಲಿ, ಪಾರ್ಟ್ನರ್ಗೆ ಫ್ರೆಂಡ್ ಮಾಡ್ಕೋಬೇಕಂತ ಹೇಳು. ಅವ್ರು ಸೊಸೆಗಲ್ವ ಆಲ್ರೆಡಿ ವೆಲ್ಕಮ್ ಮಾಡ್ಕೋತಾ ಇದ್ದಾರೆ. ರೆಡಿ ಇವಾಗ ಹೋಗೋಕ್ಕೆ. ಸೊ ನಮ್ಮ ಪಿಟ್ಟೆ ಹೋಗ್ತಾ ಇದೆ ಇವತ್ತು. ಅಂದರೆ ನಾವು ಆ್ಯಕ್ಚುಲಿ ಕಿಟನ್ಸ್ನ ಸೇಲು ಮಾಡ್ತೀವಿ, ಇದು ಮಾಡ್ತೀವಿ. ಇವಾಗ ಅದರ ಕಿಟನ್ಸು ಒಂದು ಏಜಿಗೆ ಬರೋಕ್ಕೆ ಒಂದು 3 months ಆಗುತ್ತೆ. ಅದಕ್ಕೆ ಕಂಪ್ಲೀಟ್ ಟ್ರೈನ್ ಆದಮೇಲೆ ನಾವು ಕಿಟನ್ಸ್ಗಳನ್ನ ಸೇಲ್ ಮಾಡೋದು. ಮರಿ ಕೊಡಿ ಅಂತ ಹೇಳ್ತಿರಲ್ಲ, ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮು, ನಮ್ಮ ಅಮ್ಮಂದು ಆರ್ತಿ ರಾವ್ ಅಂತ ಇದೆ, ಅದರಲ್ಲಿ ಚಾನಲ್ನ ನೀವು ಫಾಲೋ ಮಾಡಿಕೊಂಡ್ರೆ ನಮ್ಗೆ ಯಾವಾಗ ಕಿಟನ್ಸ್ಗಳು ಸೇಲ್ಗಿರುತ್ತೆ ಅಂತ ಹೇಳ್ತೀವಿ. ಸೊ 3 months ಆಗುತ್ತೆ. ಆ್ಯಂಡ್ ಆಲ್ಸೋ ಯಾರೂ ನಾವು ಫ್ರೀಗಂತೂ ಕೊಡೋದಿಲ್ಲ, ದಯವಿಟ್ಟು ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಬಿಡಿ. ಬಿಕಾಸ್ ಅವ್ರದ್ದೇ ನಮಗೆ ಮೇಂಟೆನೆನ್ಸ್ ಇರುತ್ತೆ, ಅವ್ರಿಗೆ ಫುಡ್ ತರಬೇಕು, ಮಣ್ಣು ತರಬೇಕು, ಸಿಕ್ಕಾಪಟ್ಟೆ ಮೇಂಟೆನೆನ್ಸ್ ಇರುತ್ತೆ. ಹಾಗಾಗಿ ನಾವು ಫ್ರೀಯಾಗಿ ಯಾರಿಗೂ ಕೊಡೋದಿಲ್ಲ, ದುಡ್ಡಿಗೆ ಮಾರ್ಕೊಳ್ಳೋದು. ಅಂದರೆ ಅವ್ರದ್ದು ಏನು ಹೋಗುತ್ತೆ ಆ ದುಡ್ಡು ಈ ಮಕ್ಳಿಗೆ ಊಟ ತಂದಾಕ್ತೀವಿ. ಆ್ಯಂಡ್ ಬೀದಿಲಿರೋ ನಾಯಿಗಳಿಗೆ ಸಾಕ್ತೀವಿ ನಾವು, ಪ್ರಾಣಿಗಳನ್ನ ಸಾಕೋದಕ್ಕೆ ಆ ಫಂಡನ್ನ ನಾವು ಯೂಸ್ ಮಾಡೋದು. ನಮ್ಮ ಪರ್ಸ್ನಲ್ ಯೂಸೇಜ್ಗಂತೂ ₹1 ನಾವು ಯೂಸ್ ಮಾಡಲ್ಲ. ಸೊ ಇವಾಗ ಮಗುನ ಇವಾಗ ಕೆಲವೊಂದು ಕೊಟ್ಟಿದ್ದೀವಿ, ಮುಂದಕ್ಕೂ ಕೊಡ್ತೀವಿ, ಬಟ್ ಎಲ್ಲನೂ ಕೊಡೋಕ್ಕಾಗಲ್ಲ. ಸೊ ನಮ್ಮದು ಮೇಂಟೆನೆನ್ಸ್ ಆಗಬೇಕಲ್ವಾ. ಸೊ ಇವಾಗ ಆ ಮಗುನ ಆ್ಯಕ್ಚುಲಿ ಬಸ್ಸಲ್ಲಿ ಹಾಕ್ತಿದ್ದಾರೆ. ಅಂದರೆ ಯಾರೋ ಬಂದು ಇವಾಗ ಬಸ್ಸಲ್ಲಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೇ ನಮ್ಮಮ್ಮ ಬ್ಯಾಸ್ಕೆಟ್ ಎಲ್ಲ ರೆಡಿ ಮಾಡಿ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಅಂದರೆ ಅದು ಟ್ರಾವೆಲ್ ಟೈಮ್ ಜಾಸ್ತಿ ಇದೆಯಲ್ಲ ಈಗ ಬಸ್ಸಲ್ಲಿ, 4 and 5 hours ಆಗುತ್ತೆ. ಸೊ ಹಾಗಾಗಿ ಪೇಪರ್ಸ್ನೆಲ್ಲ ಕಟಿಂಗ್ ಈ ಥರ ಪೇಪರ್ ಕಟಿಂಗ್ ಮಾಡಿರ್ತಾರೆ, ಆಟ ಆಡ್ಕೊಂಡು ಕೂತ್ಕೊಳ್ಳಿ ಅಂತ. ಈ ಚಿನ್ನಿ ಬಾಯ್ ಹೋಗೋಕ್ಕಿಂತ ಮುಂಚೆ ಹೊಟ್ಟೆ ತುಂಬ ಊಟ ಮಾಡಿದಾಯ್ತು, ತಟ್ಟೆಲಿ ಖಾಲಿ, ಟಾಯ್ಲೆಟ್ಗೆ ಹೋದ್ಲು, ನೀರು ಕುಡಿದ್ಲು, ಎಲ್ಲ ಮಾಡಿದ್ಲು. ಈಗ ಟಾಟಾ ಹೇಳದ. ಬಾಯ್ ಹೇಳ ನಿನ್ ತಂಗಿಗೆ, ಬಾಯ್ ಬಂಗಾರ. ಒಂದು 10 ಗಂಟೆಗೆ ತಲುಪ್ತಾಳೆ. ಚಿನ್ನಿ ಹುಷಾರಾಗಿರು, ಚೆನ್ನಾಗಿರು, ಸೂಪರ್ ಆಗಿರು, ಆಟ ಆಡ್ಕೊಂಡು ಎಲ್ಲರಿಗೂ ಪ್ರೀತಿ ಮಾಡ್ಕೊಂಡಿರ್ಬೇಕು ಬಂಗಾರ. ಪಾರ್ಟ್ನರ್ಗೆ ಹೊಡಿಬೇಡ, ನಿಮ್ಮ ಅಪ್ಪನ ಹೊಡೆದಂಗೆ. ನೋಡಿ ಈ ಥರ ನೀಟಾಗಿ ಕಟ್ಟಾಕ್ಬಿಡ್ತಾರೆ, ಎಲ್ಲೂ ಎಗ್ರೋಗ್ಬಾರ್ದು, ಭಯ ಆಗುತ್ತಲ್ವಾ ಅವಕ್ಕೆ ಟ್ರಾವೆಲ್ ಟೈಮಲ್ಲಿ. ಸೊ ನೀಟಾಗಿ ಸೇಫ್ ಮಾಡ್ತಾರೆ. ಜನ ಇರ್ತಾರೆ. ಸೊ ಒಂದು 5-6 hours ಅವ್ರಿಗೆ ಊಟ, ನೀರು, ಟಾಯ್ಲೆಟ್ ಏನು ಇರಲ್ಲ. ಅಂದರೆ ಎಲ್ಲ ಮುಗಿಸಿ ಕಳಿಸ್ತೀವಲ್ಲ, ಸೊ ಹಾಗಾಗಿ ಇನ್ನೇನಿಲ್ಲ, ಆರಾಮಾಗಿ ಕೂತ್ಕೊಂಡಿರ್ತಾರೆ. ಸ್ವಲ್ಪ ಮಿಯೋ ಅಂತ ಇರ್ತಾರೆ, ಬಟ್ ಇಟ್ಸ್ ಓಕೆ. ಆ್ಯಂಡ್ ಇದ್ರ ಬಗ್ಗೆ ನಾನು ನಮ್ಮಮ್ಮ ಇದನ್ನು ಕೊಟ್ಟು ಬಂದಮೇಲೆ ಮಿಕ್ಕಿದ್ದು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಬಾಯ್ ಬೇಬಿ. ಓಕೆ ಅಮ್ಮ, ನನ್ನ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ, ಆಡಿಯನ್ಸ್ ಪ್ರಶ್ನೆಗಳನ್ನ. ನೀನು ಅದು ಕುದುರೆ ಕೊಟ್ಬಿಡು ಹೋಗೋ, ಅವಾಗ ಈಸಿ ಆಗಿಬಿಡುತ್ತೆ ಆಯಿತಾ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿಡು, ಲಾಂಗ್ ಮಾಡೋಕ್ಕೆ ಹೋಗ್ಬೇಡ. ಎಷ್ಟು ವರ್ಷದಿಂದ ನೀನು ಬೆಕ್ಸ್ ಸಾಕಿದ್ಯಾ? 12 ವರ್ಷ ಆಯಿತು. ಯಾಕೆ ನೀನು ಪರ್ಷಿಯನ್ ಕ್ಯಾಟ್ಸ್ ಸಾಕಿದ್ಯಾ, ಯಾಕೆ ನೀನು ಇಂಡಿಯನ್ ಕ್ಯಾಟ್ಸ್ ಸಾಕಿಲ್ಲ? ಇಂಡಿಯನ್ ಕ್ಯಾಟ್ಗಳನ್ನ ಒಂದು 8 ಸಾಕಿದ್ದೀನಿ ಇದೇ ಮನೇಲೇನೆ. ಮುಂಚೆ ಬೇರೆ ಮನೇಲಿ ಇದ್ದಿದ್ದು ಸಾಕಿದ್ದೀವಿ, ಇಲ್ಲೂ ಸಾಕಿದ್ದೀವಿ. ಫಸ್ಟು ನಾವು ಏನಕ್ಕೆ ಸಾಕಲ್ಲ ಅಂತ ಹೇಳಿದ್ರೆ, ಇಂಡಿಯನ್ ಕ್ಯಾಟ್ನ ಇರುತ್ತೆ 6 ತಿಂಗಳು ಅಷ್ಟೇ ಇರುತ್ತೆ. ಎಷ್ಟು ತಂದು ಮಾಡಿದ್ದೀನಿ. ಹೀಟ್ ಬಂತು ಅನ್ಕೋ 6 ತಿಂಗಳ ಮೇಲೆ ಪರಾರಿ, ಪಾರ್ಟ್ನರ್ನ ಹುಡ್ಕೊಳ್ಳೋದು ಬರೋದೇ ಇಲ್ಲ. ಇದೊಂದೇ ಪ್ರಾಬ್ಲಮ್. ನಾವೇನಂದ್ರೆ ಅದ್ರ ಮುಂದೆ ತುಂಬ ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ಬಿಡ್ತೀವಿ, ನನ್ನ ಮಕ್ಕಳು ಅಂತ. ಅವು ಬರೋದೇ ಇಲ್ಲ. ಅಯ್ಯೋ ಏನಾಯ್ತು ಅನ್ಕೋತೀವಿ. ಆಮೇಲೆ ಗೊತ್ತಾಗುತ್ತೆ ಪಾರ್ಟ್ನರ್ನ ಹುಡ್ಕೊಂಡು ಹೋಗಿದ್ದಾರೆ, ವಾಪಸ್ ಬರೋದೇ ಇಲ್ಲ. ಯಾಕಂದರೆ ಅವರು ಮಿನಿಮಮ್ 4 ಕಿಲೋಮೀಟ್ರ್ ಹೋಗ್ತಾರೆ ಪಾರ್ಟ್ನರ್ ಹುಡ್ಕೋಕ್ಕೆ. ಅವ್ರಿಗೆ ಮೆಂಟಲಿ ಇಬ್ರಿಗೂ ಒಂದಾದರೆ ಮಾತ್ರ ಅವರು ಮೇಟ್ ಆಗ್ತಾರೆ, ಜೊತೆಗಿರ್ತಾರೆ. ಬಂದರೂ ಬರ್ಬೋದು, ಬಂದಿಲ್ಲ ಅಂದ್ರೆ ಗ್ಯಾರಂಟಿ ಇಲ್ಲ. ನಮ್ಮಲ್ಲಂತೂ 8 ಇಂಡಿಯನ್ ಕ್ಯಾಟ್ ಇಟ್ಟಿದ್ದೆ ನಾನು, ಯಾವ ವಾಪಸ್ ಬರಲಿಲ್ಲ. ಸೊ ಅದಕ್ಕೆ ನೀನು ಇವಾಗ ಪರ್ಷಿಯನ್ ಕ್ಯಾಟ್ನ ಇಟ್ಕೊಂಡಿದ್ಯಾ? ಅಟ್ಲೇ ನಮ್ಮ ಜೊತೆ ಇರುತ್ತೆ. ಓಕೆ, ಪರ್ಷಿಯನ್ ಕ್ಯಾಟ್ದು ಬಿಹೇವಿಯರ್ ಹೆಂಗಿದೆ? ಪರ್ಷಿಯನ್ ಕ್ಯಾಟ್ ಅಂತಂದರೆ ಬೇಟೆ ಆಡಲ್ಲ, ಮೊದಲಾಗಿ ಸಾಫ್ಟ್ ನೇಚರು. ಆಮೇಲೆ ನಾವು ಹಾಕಿದ ಊಟ ಅಷ್ಟೇ ಮಾಡೋದು. ಅವ್ರಿಗೆ ಬೇಟೆ ಆಡ್ಕೊಳ್ಳೋದಾಗಲಿ, ನಾವು ಊಟ ಹಾಕದಿದ್ರೆ ಹಂಗೆ ಇರುತ್ತವೆ. ಏನು ತಿನ್ನಬೇಕು ಅನ್ನೋ ನಾಲೆಡ್ಜ್ ಕೂಡ ಇರೋದಿಲ್ಲ ಅವಕ್ಕೆ. ಹಾಗಾಗಿ ಮುದ್ದಾಗಿರ್ತವೆ, ಹೊರಗಡೆ ಹೋಗಲ್ಲ. ಮೇಯ್ನಾಗಿ ಹೊರಗಡೆ ಹೋದರೆ ಅವ್ರಿಗೆ ಏನು ಮಾಡೋಕ್ಕೆ ಬರಲ್ಲ, ಸರ್ವೈವ್ ಆಗಲ್ಲ ಅವು. ಹಾಗಾಗಿ
ಅಟ್ಲೀಸ್ಟ್ ಮನೆ ಬಿಟ್ಟು ಹೋಗಲ್ಲ. ಇಂಡಿಯನ್ ಕ್ಯಾಟ್ ಹತ್ರ ಹೊರಗಡೆ ಹೊರಟೋಗುತ್ತವೆ, ವಾಪಸ್ಸೇ ಬರೋಲ್ಲ ಪಾರ್ಟ್ನರ್ಸ್ಗೆ. ನಾವೇನು ಮಾಡ್ಬಿಡ್ತೀವಿ ಇದನ್ನ ಪಾರ್ಟ್ನರ್ಸ್ ಸೇರಿಸಿ ತೊಗೊಂಬಂದ್ಬಿಡ್ತೀವಿ ಜೋಡಿನ. ಹಾಗಾಗಿ ಅವರು ಕಂಫರ್ಟಬಲ್ ಆಗಿರ್ತಾರೆ. ಓಕೆ, ಸೊ ಇದು ಹೆಂಗೆ ಅಂತ ಅಂದರೆ ಬೇಸಿಕಲಿ ಒಂದು ನಾಯಿನ ಸಾಕೋ ಹಾಗೆ. ಯಾವುದೇ ಪ್ರಾಣಿಗಳು ಅಷ್ಟೇ, ನಾವು ಸಾಕೋದು ಒಂದು ಪೇರ್ ತೊಗೊಂಬಿಟ್ರೆ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ನಮಗೆ ಸ್ಟ್ರೆಸ್ ಬಸ್ಟರ್ ಅಂತಾರಲ್ಲ, ಆ ರೀತಿ ಮನೇಲಿ ಟೆನ್ಷನ್ಸ್ ಇರುತ್ತೆ. ಏನಾದರೂ ಒಂದು ಇದ್ದಾಗ ನಾವು ಅದನ್ನು ಮೈಂಡ್ನ ಡೈವರ್ಟ್ ಮಾಡ್ಕೊಳ್ಬೇಕು ಅಂದರೆ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಏನೋ ಒಂದು ಅಡಾಪ್ಷನ್ ಮಾಡಿಕೊಂಡು ಚೆನ್ನಾಗೆ ಅವ್ರಿಗೆ ಪ್ರೀತಿ ಕೊಟ್ಟು ನಮ್ಮ ಪ್ರೀತಿಗೆ ಅವರು ಒಲಿಬೇಕು, ಅವ್ರ ಪ್ರೀತಿಗೆ ನಾವು ಗೆಲ್ಲಿಸ್ಬೇಕು. ನಾವೇ ಆ ಥರ ಮಾಡ್ಕೊಂಡು ಹೋಗಬೇಕು. ಅಂದರೆ ಈ ಪರ್ಷಿಯನ್ ಕ್ಯಾಟ್ಗಳು ಯಾವ ರೀತಿ ಮೈಂಡ್ ಸೆಟ್ ಇರುತ್ತೆ ಅಂದರೆ, ಒಂದು ನಾಯಿ ಸಾಕ್ದಂಗೆ. ನೀವೊಂದು ಚಿಡ್ಜು ನಾಯಿ, ಗೋಲ್ಡನ್ ರಿಟ್ರೀವರ್ ಹೆಂಗೆ ನೀವು ಹೇಳೋ ಮಾತು ಕೇಳುತ್ತೆ, ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ಅದೇ ಬಾಂಡು ಇವ್ರಿಗೆ ಬರೋದು. ನೀವು ಅನ್ಕೋಬೇಡ್ರಿ ನಾಯಿ ಒಂದು ಅದೇ ಥರ ಅಲ್ಲ, ಬೆಕ್ಕು ಸ್ವಾರ್ಥ ಜೀವಿ ಅಂತ. ಇದು ಸ್ವಾರ್ಥ ಜೀವಿ ಹೌದು, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ನೀವು ಅನ್ಕೊಂಡಿರೋಷ್ಟಲ್ಲ. ನಾವೆಷ್ಟು ಪ್ರೀತಿ ಕೊಡ್ತೀವಿ ಅದ್ರ ಡಬಲ್ ಪ್ರೀತಿನ ಬೆಕ್ಕುಗಳು ಕೊಡ್ತಾವೆ. ಸೊ ಇದೇ ಬುದ್ಧಿ ನಾಯಿಗೂ ಅದೇ ಬುದ್ಧಿ ಇರೋದೆ, ಬೆಕ್ಕಿಗೂ ಅದೇ ಬುದ್ಧಿ ಇರೋದೆ. ಅದನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಾವು ನೋಡ್ಬಿಟ್ಟಿದ್ದೀವಿ ಅವ್ರ ಪ್ರೀತಿ ಏನು, ಅವ್ರ ಹೀಲಿಂಗ್ ಪವರ್ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಓಕೆ, ಈಗ ನಮ್ಮನೇಲಿ ಇಷ್ಟೊಂದು ಬೆಕ್ಕುಗಳಿದ್ದಾವೆ. ನಾವು ಅದನ್ನು ಕೆಲವೊಂದು ಅಡಾಪ್ಷನ್ ಕೊಟ್ಟಿದ್ದೀವಿ, ಕೆಲವೊಂದು ಸೇಲ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ನಾವಿಷ್ಟು ಕ್ಯಾಟ್ಸ್ಗಳನ್ನ ಇಟ್ಕೊಂಡು ಏನು ಮಾಡ್ತೀವಿ ಆ್ಯಂಡ್ ಅವ್ರು ಎಷ್ಟು ಹೆಲ್ದಿಯಾಗಿದ್ದಾರೆ ನಮ್ಮ ಕ್ಯಾಟ್ಸ್ಗಳು? ನಾವು ಇವಾಗ ನನ್ನ ಹತ್ರ 5 ಇದೆ, ಹುಡುಗಿರು 5 ಇದ್ದಾರೆ, ಒಂದು ಹುಡುಗ ಇದ್ದಾನೆ. ಈ ಫ್ಯಾಮಿಲಿಗೆ ಒಂದೇ ಹುಡುಗ ಸಾಕು. ಎಷ್ಟೇ ಹುಡುಗಿರು ಇರ್ಬೋದು, ಒಂದು ಹುಡುಗ ಸಾಕು. ಹೆಲ್ದಿಯಾಗಿರಬೇಕು. ನಾವು ಫಸ್ಟು ವ್ಯಾಕ್ಸಿನೇಷನ್ ಹಾಕಿರ್ತೀವಿ, ಡಿವಾರ್ಮಿಂಗ್ ಹಾಕ್ತೀವಿ, ಆಮೇಲೆ ಡೈಲಿ ಕೂಮ್ ಮಾಡ್ತೀವಿ. 2 ಸಲ ಕೂಮ್ ಮಾಡ್ತೀನಿ. ಹೇರ್ ಫಾಲ್ ಆಗುತ್ತೆ ಇಷ್ಟೊಂದಿದೆ ಅಂತ ಕೇಳ್ತಾರೆ, ಖಂಡಿತ ಆಗಲ್ಲ. ಯಾಕಂದರೆ 2 ಟೈಮ್ಸ್ ಏರ್ ಫಾಲ್ ಆಗುತ್ತೆ ಅಂತ ಹೇಳಿ ನಾವು ಡೈಲಿ 2 ಟೈಮ್ಸ್ ಕ್ಲೀನ್ ಮಾಡ್ತೀವಿ. ಕಿವಿ ಚೆಕ್ ಮಾಡ್ತೀವಿ. ಕೂಮ್ ಮಾಡೋದು 15 ದಿನಕ್ಕೊಂದ್ಸಲ, 20 ದಿನಕ್ಕೊಂದ್ಸಲ. ಅವ್ರ ನೇಚರ್ನ ನೋಡಿಕೊಂಡು, ಅವ್ರ ಬಾಡಿನ ನೋಡಿಕೊಂಡು ನಾವು ಸ್ನಾನ ಮಾಡಿಸ್ತೀವಿ. ಸ್ವಲ್ಪ ಬಿಸಿಲಿಗೆ ಮೈ ಒಡ್ಡಿಸ್ತೀವಿ. ಯಾಕಂದರೆ ಜಾಸ್ತಿ ಹೊರಗಡೆ ಹೋಗಲಿ, ಮನೆ ಒಳಗಡೆ ಕಟ್ಟಾಕೋದು, ಬೆಲ್ಟ್ ಹಾಕೋದು, ಕೇಜ್ ಏನೂ ಇಲ್ಲ ನಮ್ಮ ಮನೇಲಿ. ನಮಗೆಷ್ಟು ಸ್ವತಂತ್ರ ಇದೆ ಅಷ್ಟು ಇದೆ. ಆಟ ಆಡೋಕ್ಕೆ ಬಿಡ್ತೀವಿ. ಫುಲ್ ಡೇ ಈಚೆ ಇರುತ್ತವೆ. ಇವಾಗ ನಾವು ಮಲ್ಕೋಬೇಕು ಅಂತೇಳಿ ನಾನು ಡೋರ್ ಕ್ಲೋಸ್ ಮಾಡಿರೋದು ಅಷ್ಟೇ ಹೊರತು, ಇಲ್ಲಾಂದ್ರೆ ಅವು ಆಟ ಆಡ್ಕೊಂಡೇ ಇರ್ತವೆ. ದಿನಕ್ಕೆ ತಿನ್ನೋದು 2 ಟೈಮ್ ಬೆಕ್ಕಳು. ಬೆಳಗ್ಗೆ ಒಂದ್ಸಲ ಎದ್ದಿದ ತಕ್ಷಣ, ಆಮೇಲೆ ಸಂಜೆ 4 ರಿಂದ 5 ಗಂಟೆ ಅಷ್ಟೇ ತಿನ್ನೋದು. ಇಷ್ಟು ಹಾಕೋದನ್ನ ಅವ್ರು ಇನ್ಸ್ಟಾಲ್ಮೆಂಟಲ್ಲಿ ತಿನ್ಕೊಂಡು ಬರ್ತಾರೆ. ಮಧ್ಯಾಹ್ನ ಅವ್ರು ಊಟ ಮಾಡಲ್ಲ, ಸ್ಕಿಪ್ ಮಾಡ್ತಾರೆ ಅಷ್ಟೇ. ಓಕೆ, ಸೊ ಇವಾಗ ನಾನು ಕೇಳಿದ್ದು ಇವ್ರದ್ದು ಲೈಫ್ ಸ್ಟೈಲ್ ಹೆಂಗೆ, ಇವ್ರದ್ದು ಲೈಫ್ ಸೈಕಲ್ ಹೆಂಗೆ ಅಂದರೆ, ಇವಾಗ ಕೆಲವರು ಈ ನಾಯಿ ಬ್ರೀಡಿಂಗ್ ಮಾಡೋರ್ದು ಒಂಥರ ಕ್ಯಾಟಗರಿ ಇರುತ್ತೆ. ಸೊ ಬ್ರೀಡಿಂಗ್ ಅಂತ ಬಂದಾಗ ಇವ್ರದ್ದು ಲೈಫ್ ಸೈಕಲ್ ಯಾವ ರೀತಿ ಇರುತ್ತೆ, ಇವ್ರಿಗೆ ಎಷ್ಟು ವರ್ಷ ಆಯಿಸು? ಅಮ್ಮ, ನಾವು ಸಾಕ್ದಂಗೆ ಕಣಮ್ಮ. ನಾವು ಯಾವ ಥರ ನೋಡ್ಕೋತೀವಿ, ಮೇಯ್ನ್ ಇವ್ರಿಗೆ ವ್ಯಾಕ್ಸಿನೇಷನ್ನು, ಡಿವಾರ್ಮಿಂಗು, ಹೆಲ್ತ್ ಕಂಡೀಷನ್ನು, ಇವರು ಹೈಜಿನಿಕ್ ಆಗಿರಬೇಕು. ಮೇಯ್ನು ನೀಟಾಗಿರಬೇಕು. ಒಂದು ಚೂರು ಗಲೀಜಿರಬಾರ್ದು ಇವ್ರಿಗೆ. ಎಷ್ಟು ನಾವು ನೀಟಾಗಿ ಟಾಯ್ಲೆಟ್ ಟಬ್ಬಿಂದ ಕೂಡ ನೀಟಾಗಿರಬೇಕು. ಎಷ್ಟು ಹೈಜಿನಿಕ್ ಆಗಿಟ್ಟಿರ್ತೀವೋ ಅಷ್ಟು ಆಯುಸ್ಸಿರುತ್ತೆ ಅವ್ರಿಗೆ. ಅಂದ್ರೆ ಅದಕ್ಕೆ ನ್ಯಾಚುರಲಿ 15 ವರ್ಷ ಆಯ್ಸು ಬೆಕ್ಕುಗಳಿಗೆ. ಬಟ್ 30 ವರ್ಷ ಬದುಕಿರೋ ಬೆಕ್ಕು ಇವತ್ತು ಇದೆ. ಮೊನ್ನೆ ಏನೋ ಅದು 30 ವರ್ಷಕ್ಕೆ ಬರ್ತ್ಡೇ ಮಾಡ್ಕೋತು, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ಕೋತು. ಆಕ್ಚುಲಿ ಅದನ್ನ ಮಾಡ್ಕೋತು, ಆದ್ರೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಕಣ್ಣು ಲಾಂಗ್ ಲೈಫ್ ಆದ್ರೆ ಕಣ್ ಕಾಣಲ್ಲ ಅಷ್ಟೇ, ಹೊರಟೋಗ್ಬಿಡುತ್ತೆ. ಹಾಗಾಗಿ ಸೊ ಇವ್ರದ್ದು ಬ್ರೀಡಿಂಗ್ ಯಾರ ಥರ? ಓಕೆ, ಇವಾಗ ನೀನು ಹೇಳ್ದೆ ಇಷ್ಟೆಲ್ಲ ಆಯಿತು, ಅವ್ರದ್ದು ಹೆಲ್ತು, ಅದು ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸಿ ನಾವು ಕರೆಕ್ಟಾಗಿ ನೋಡ್ಕೊತ ಇದ್ದೀವಿ ಅಂತ. ಬ್ರೀಡಿಂಗ್ ಅಂತ ಬಂದಾಗ ಎಷ್ಟು ವರ್ಷಕ್ಕೆ ಎಷ್ಟು ಸತಿ ಮರಿ ಹಾಕ್ತಾರೆ, ಮತ್ತು ವರ್ಷಕ್ಕೆ ಎಷ್ಟು ಸತಿ ನೀನು ಮೇಟ್ ಮಾಡಿಸ್ತೀಯ, ಆ ಮರಿಗಳನ್ನ ಏನು ಮಾಡ್ತೀಯ? ಇವರೆಲ್ಲ ಹುಡುಗ ಬಂದು 1 ವರ್ಷಕ್ಕೆ ಹೀಟಿಗೆ ಬರ್ತಾನೆ ಹುಡುಗ. ಹುಡುಗಿ ಬಂದು 6 ರಿಂದ 8 ತಿಂಗಳಿಗೆ ಹೀಟಿಗೆ ಬಂದ್ಬಿಡ್ತಾಳೆ. ಆದರೆ ಮೇಟ್ ಮಾಡಲ್ಲ, ಹೀಟಿಗೆ ಬರ್ತಾರೆ ಅಷ್ಟೇ. 8 ತಿಂಗಳು ಆದಮೇಲೆ ಜಾಸ್ತಿ ಗಲಾಟೆ ಮಾಡ್ತಾರೆ, ಪಾರ್ಟ್ನರ್ ಬೇಕು ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ, 1.5 ವರ್ಷ ತಳ್ತೀವಿ ಅವ್ರಿಗೆ. ಯಾಕಂದರೆ ಇವ್ರನ್ನ ಅವಾಯ್ಡ್ ಮಾಡ್ತೀವಿ, ಹುಡುಗನ್ನ ಅವಾಯ್ಡ್ ಮಾಡ್ತೀವಿ. ಹೋಗದೇ ಇರೋ ಥರ ಅವನ್ನ ಒಂದು ರೂಮಲ್ಲಿ ಇರಿಸಿರ್ತೀವಿ, ಹುಡುಗಿರನ್ನ ಬೇರೆ ಕಡೆ ರೂಮಲ್ಲಿ ಇರಿಸಿರ್ತೀವಿ. ಯಾಕಂದರೆ ಆ ಟೈಮ್ನಲ್ಲಿ ಅವ್ರು ಮೆಚ್ಯೂರ್ ಆಗಿರ್ತಾರೆ. ಹೀಟಿಗೆ ಬಂದಾಗ ಸ್ಮೆಲ್ಗೆ ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ. ಪ್ಲಸ್ ಯೂರಿನ್ ಪಾಸ್ ಮಾಡಿದ್ರು ಕೂಡ ಇವ್ರಿಗೆ ಅಟ್ರಾಕ್ಷನ್ ಆಗಿಬಿಡುತ್ತೆ. ಹುಡುಗನೂ ಅಷ್ಟೇ, ಹುಡುಗಿನೂ ಅಷ್ಟೇ. ಅಟ್ರಾಕ್ಷನ್ಗೆ ಯೂರಿನ್ ಪಾಸ್ ಮಾಡಿದ್ರೇ ಅವ್ರು ಹೀಟಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಅವ್ರ ಹತ್ರ ಬಂದು ಸ್ಮೆಲ್ ಮಾಡಿಬಿಟ್ರು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನಾವು 1.5 ವರ್ಷ ಆದಮೇಲೆ ಮೇಟ್ ಮಾಡಿಸ್ತೀವಿ. ಮೇಟ್ ಅಂದರೆ ನಾವೇನು ಫೋರ್ಸ್ಫುಲಿ ಅಲ್ಲ, ಅದು ನ್ಯಾಚುರಲ್ ಪ್ರೋಸೆಸ್. ಅವರಿಬ್ಬರು ಹೋಗ್ತಾರೆ, ಮಿನಿಮಮ್ 5 ಡೇಸ್ ಮೇಟ್ ಆಗ್ತಾರೆ, ಆಮೇಲೆ ಹೋಗೋದಿಲ್ಲ.
ಆಮೇಲೆ ಹೋಗೋದಿಲ್ಲ. ಕೆಲವು ಮೇಟಿಂಗ್ ಸಿಚುವೇಶನ್ ನೋಡ್ಬಿಟ್ಟು ಅಯ್ಯೋ ಏನೇನೋ ಆಗ್ಬಿಟ್ಟಿದೆ, ಹೆಂಗೆಂಗೋ ಆಡ್ತಾ ಇದ್ದಾರೆ ಅಂತಾರೆ. ಆ ಪ್ರೊಸೀಜರೇ ಹಾಗೆ. ನಾವೇನು ಅದಕ್ಕೇನು ಗಾಬರಿ ಆಗಬಾರ್ದು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಡೋಣ ಎಷ್ಟೋ ಜನ ಕೇಳ್ತಾರೆ. ನೆಕ್ಸ್ಟ್ ಒಂದು ಕೆಲಸ ಮಾಡೋಣ, ಬೆಕ್ಕು ಹೀಟಿಗೆ ಬಂದರೆ ಅವ್ರ ವಾತಾವರಣ ಹೆಂಗಿರುತ್ತೆ ಮತ್ತು ಮೇಟಿಂಗ್ ಪ್ರೊಸೆಸ್ನ ಒಂದು ತೋರಿಸೋಣ. ಅಂದರೆ ನ್ಯಾಚುರಲ್ ಆಗಿ ಹೆಂಗಿರುತ್ತೆ. ತುಂಬ ಜನ ಗಾಬರಿ ಆಗ್ತಾರೆ ಅದನ್ನ ನೋಡ್ಬಿಟ್ಟು, ಏನಾಗ್ತಾ ಇದೆ ಅಂತ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗೋಕ್ಕೆಲ್ಲ ಇದು ಮಾಡ್ತಾರೆ. ನ್ಯಾಚುರಲ್ ಆಗಿ ಅದಕ್ಕೆ ನಮ್ಮ ಮನೇಲೆ ಹೋಮ್ ರೆಮಿಡೀಸ್ ಹೆಂಗೆ ಅವಾಯ್ಡ್ ಮಾಡ್ಬೋದು ಅಂತ ಅದನ್ನು ಇನ್ನೊಂದ್ಸತಿ ಯಾರಾದರೂ ನೆಕ್ಸ್ಟ್ ಹೀಟಿಗೆ ಬಂದಾಗ ತೋರಿಸ್ಕೊಡ್ತೀವಿ. ವರ್ಷಕ್ಕೆ ಎಷ್ಟು ಸತಿ ಮೇಟ್ ಆಗ್ತವೆ? ವರ್ಷಕ್ಕೆ 2 ಸಲ ಸಾಕು. ಯಾಕಂದ್ರೆ ಅವರು ಹೆಲ್ದಿಯಾಗಿರಬೇಕು, ಪ್ಲಸ್ ಮೇಲೂ ಕೂಡ ಹೆಲ್ದಿಯಾಗಿರಬೇಕು. ಹೆವಿ ಮೇಟಿಂಗಲ್ಲೂ ಹೋದರೆ ಅವ್ರದ್ದು ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ಅವ್ರಿಗೂ ಫೀಡಿಂಗ್ ಮಾಡಿ ಡೆಲಿವರಿ ಕ್ಯಾರಿಂಗ್ ಅದೆಲ್ಲ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಟು ಇರಲ್ಲ. ಹಾಗಾಗಿ ವರ್ಷಕ್ಕೆ 2 ಸಲ ಸಾಕು, ಇಲ್ಲ 1 ಸಲ. ಅವ್ರ ಕೆಪಾಸಿಟಿ. ಕೆಲವರು ತುಂಬ ವೀಕ್ ಆಗಿಬಿಡ್ತಾರೆ ಡೆಲಿವರಿ ಆದಮೇಲೆ, ಕೆಲವರು ಹಾಗೆ ಉಳಿಸ್ಕೊಂಡಿರ್ತಾರೆ. ಹಾಗಾಗಿ 1 ಸಲ ಬೆಸ್ಟ್. ಬೇಡ ಅಂದರೆ ಆಪ್ರೇಷನ್ ಮಾಡಿಸ್ಕೊಳ್ಳಿ. 1 ಸಲ ತಂದೆ ತಾಯಿ ಆಗಬೇಕು, ಆಮೇಲೆ ಬೇಡ ಅಂದರೆ ಮಾಡಿರುತ್ತೆ ಪ್ರೋಸೆಸ್ಸು. ನಾವು ಅವ್ರಿಗೆ ಹಿಂಸೆ ಕೊಡಬಾರ್ದು. ಹೀಟಿಗೆ ಬಂದ ತಕ್ಷಣ ಗಲಾಟೆ ಮಾಡ್ತಾರೆ, ಪಾರ್ಟ್ನರ್ ಇರ್ತಾರದು, ಅಯ್ಯೋ ಎಲ್ಲ ಪ್ರೋಸೆಸ್ ಯಾರು ನೋಡ್ತಾರೆ, ಮರಿಗಳನ್ನ ಹಾಕೋರೆ ಯಾರು ಡೆಲಿವರಿ ಮಾಡ್ತಾರೆ, ನಾವು ಯಾರು ಏನು ಮಾಡೋಂಗಿಲ್ಲ, ಅವೇ ಮಾಡ್ಕೊಳ್ತೇವೆ ಡೆಲಿವರಿನ. ಅದು ಪ್ರೋಸೆಸ್ ಯಾವುದು ರಿಸ್ಕ್ ಇಲ್ಲ, ಸುಮ್ಮನೆ ಕೂತಿರ್ಬೇಕು ಮುಂದೆ ಅಷ್ಟೇ. ಅದನ್ನು ಕೆಲವರು ಅಯ್ಯೋ ಅಷ್ಟೊಂದು ಲಾಂಗು ಬೇಡಪ್ಪ ನಾವು ನೋಡ್ಕೊಳ್ಳಲ್ಲ ಅಂದ್ಬಿಟ್ಟು ನ್ಯೂಟರ್ ಮಾಡಿಸ್ತಾರೆ, ಅದು ಅವ್ರ ವಿಷಯ. ಓಕೆ ಅಮ್ಮ, ಇವಾಗ ಕಿಟನ್ಸ್ಗಳಿದಾವಲ್ಲ, ಇದನ್ನ ಏನು ಮಾಡ್ತೀಯಾ ಅಂದರೆ ಪಬ್ಲಿಕ್ ಕೇಳುವಂಥ ಪ್ರಶ್ನೆ. ಕಿಟನ್ಸು ಮಾರ್ತೀರಾ, ನಮ್ಗೆ ಅಡಾಪ್ಷನ್ ಕೊಡ್ತೀರಾ ಅಂತ ಕಮೆಂಟ್ಗಳಾಗ್ತಾರೆ. ಇದಕ್ಕೆ ನಿನ್ನ ಒಂದು ಉತ್ತರ. ನಾವು 2 ತಿಂಗಳಾದ್ಮೇಲೆ ಕಿಟನ್ಸ್ನ ಅವರೆಲ್ಲ ಚೆನ್ನಾಗಿ ಇಂಡಿವಿಜುವಲ್ ತಿನ್ಕೊಂಡು ಮೋಷನ್ ಎಲ್ಲ ಹೋದ್ಮೇಲೆ ಕೊಡ್ತೀವಿ. ಯಾಕಂದರೆ ತುಂಬ ಸಲ ನಾನು ಅಡಾಪ್ಷನ್ ಕೊಟ್ಟಿದ್ದೀನಿ, ನಮಗೂ ತುಂಬ ಲಾಸ್ ಆಗುತ್ತೆ. ಅಡಾಪ್ಷನ್ ಕೊಡ್ತಾನೇ ಇದ್ರೆ ಇವ್ರ ಮಕ್ಳು ಇರ್ತಾನೆ ಇರೋದೆಲ್ಲಕ್ಕೆ ನಮಗೆ ಅವಾಯ್ಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಫುಡ್ ಬೇಕಾಗುತ್ತೆ, ಲಿಟರ್ ಮೆಡ್ ಬೇಕಾಗುತ್ತೆ, ಆಟ ಸಾಮಾನುಗಳು ಬೇಕಾಗುತ್ತೆ, ಆಮೇಲೆ ಗ್ರೇವಿಗಳು ತರಿಸ್ತೀವಿ. ಅವರು ಗ್ರೋನ್ ಅಪ್ಗೆ ಕೆಲವೊಂದು ಏನಂತಾರೆ ಟ್ರೀಟ್ಸ್ಗಳು, ಸಪ್ಲಿಮೆಂಟ್ಸ್, ವ್ಯಾಕ್ಸಿನೇಷನು, ಡಿವಾರ್ಮಿಂಗು, ಈ ಥರ ತುಂಬಾನೇ ಇರುತ್ತೆ. ಅವ್ರ ಖರ್ಚುಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಕಿಟನ್ಸ್ನ ಮಾರಿದ್ನ ನಾವು ಅವ್ರಿಗೆ ಫುಡ್ಗೆ ಈ ಥರ ಆಟ ಸಾಮಾನಾಗಲಿ, ವ್ಯಾಕ್ಸಿನೇಷನ್ನು, ಬ್ಯಾಸ್ಕೆಟ್ಟು, ಸ್ಕೂಪ್ಗಳು ಪ್ರತಿಯೊಂದನ್ನು ನಾವು ತೊಗೊಂಬರ್ಬೇಕಾಗುತ್ತೆ. ಹಾಗಾಗಿ ನಾವು ಅವ್ರು ಕೊಟ್ಟಿದ್ದನ್ನ ನಾವು ಇಲ್ಲಿಗೆ ಇನ್ವೆಸ್ಟ್ ಮಾಡ್ತೀವಿ. ಪ್ಲಸ್ ಬೀದಿ ನಾಯಿಗಳಿದೆ ನನ್ನ ಹತ್ರ, ನಾವು ಅಡಾಪ್ಷನ್ ಮಾಡ್ಕೊಂಡಿದ್ದೀನಿ. 3 ಇದೆ, 4 ಇತ್ತು, 1 ಹೋಯ್ತು, 3 ಇದೆ ಇವಾಗ. ಆ 3ಗೂ ನಾನು ಡೈಲಿ ಊಟ ಹಾಕೋದು, ಮೇಂಟೆನೆನ್ಸು, ಆ ಫ್ಯಾಮಿಲಿ ಆಪ್ರೇಷನ್ನು ಪ್ರತಿಯೊಂದನ್ನು ಎಲ್ಲವೂ ನೋಡ್ಕೊಳ್ತೀವಿ. ಹಾಗಾಗಿ ಮೇಂಟೆನೆನ್ಸ್ ಆಗೋದಕ್ಕೆ ಫ್ರೀ ಕೊಡೋಕ್ಕೆ ಆಗೋದೇ ಇಲ್ಲ ನನಗೆ. ಹಾಗಾಗಿ ರೊಟೇಷನ್ ಮಾಡ್ಕೊಂಡು ಹೋಗ್ತೀನಿ. ಇವ್ರ ದುಡ್ಡನ್ನ ಇವ್ರಿಗೆ ಅಂತಲೇ ಫುಡ್ಗೆ ಎತ್ತಿಟ್ಕೊಳ್ತೀನಿ. ಸೊ ಏನಾದರೂ ಶೋಗೆ ಹೋಗ್ಬೇಕಾದ್ರೆ, ಏನಾದರೂ ಮಕ್ಳಿಗೆ ಎಮರ್ಜೆನ್ಸಿ ಆಯಿತು, ಮೆಡಿಕಲ್ಲು, ಫುಡ್ ಬೇಕು ಅಂತಂದರೆ ನಾವು ಏನು ದುಡ್ಡಿಗೆ ಮಾರಿರ್ತೀವಿ ಆ ದುಡ್ಡು ಇವ್ರಿಗೆ ಸಪ್ರೇಟಾಗಿ ಎತ್ತಿಟ್ಟು ನಾವು ಇದಕ್ಕೆ ಯೂಸ್ ಮಾಡ್ತೀವಿ ಹೊರತು ನಾವು ಪರ್ಸ್ನಲಿ ದುಡ್ಡನ್ನ ಯೂಸ್ ಮಾಡೋದಿಲ್ಲ. ಯಾಕಂದರೆ ನಾವು ಆಟೋಲ್ಲೇ ಹೋಗ್ತೀವಿ, ಇವ್ರನ್ನ ಒಂದೊಂದ್ಸತಿ ಆಟೋಲ್ಲಿ ಹೋಗ್ತೀವಿ, ಕ್ಯಾಬಲ್ಲಿ ಹೋಗ್ತೀವಿ. ಸೊ ಅದೇನಿದೆ ಆ ಅಮೌಂಟ್ನ ನಾವು ಅಲ್ಲಿ ಖರ್ಚು ಮಾಡ್ತೀವಿ ಹೊರತು ನಾವು ಪರ್ಸನಲ್ ಯೂಸಿಗೆ ನಾವು ಚೆನ್ನಾಗಾಗಬೇಕು, ನಾವು ದೊಡ್ಡದು ಕೆನಾಲೆಲ್ಲ ಮಾಡ್ಕೋಬೇಕು ಅಂತಂದಿದ್ರೆ ನಾವು ಯಾವತ್ತೂ ಈ ಜಾಗ ಖಾಲಿ ಮಾಡಿ ಕೆನಾಲ್ ಮಾಡ್ಕೊತಿದ್ವಿ. ಆ ಥರ ಇಂಟೆನ್ಷನ್ ನಮಗಿಲ್ವೇ ಇಲ್ಲ. ಆ್ಯಂಡ್ ಆಲ್ಸೋ ಇದು ಹೋಮ್ ಬ್ರೀಡು, ಬೇರೆ ಥರ ಕಟಾಕಿ ಕೇಸ್ಗೆ ಹಾಕಿ ಮಾಡುವಂಥದ್ದು ಅಲ್ವೇ ಅಲ್ಲ. ನಮ್ಮದು ಕಂಪ್ಲೀಟ್ ಹೋಮ್ ಬ್ರೀಡು ಆ್ಯಂಡ್ ಸ್ವತಂತ್ರವಾಗಿ ಹೆಲ್ತಿಯಾಗಿರುವಂಥ ಕ್ಯಾಟ್ಸ್ಗಳು ನಮ್ಮ ಮನೇಲಿ ಇರೋದು. ಅವ್ರ ಇಷ್ಟ, ಅವ್ರ ಖುಷಿ, ನಮ್ಮ ಖುಷಿ. ಅವ್ರ ಜೊತೆ ಆಟ ಪಾಠ ಮಾಡ್ಕೊಂಡು ನಾವು ಜಾಲಿ ಮಾಡ್ತೀವಿ. ಆ್ಯಂಡ್ ಬೆಕ್ಕು ಎಲ್ಲೆಲ್ಲಿಗೆ ನೀವು ಕಳಿಸ್ಕೊಡ್ತೀರಾ? ಇವಾಗ ನಮ್ಮದು ಚಿತ್ರದುರ್ಗ ಇದೆ ಅಥವಾ ನಮ್ಮದು ಮಡಿಕೇರಿ, ಮೈಸೂರು ಇದೆ, ನಮಗೆ ಬೆಕ್ಕು ಬೇಕು ಅಂತ ಹೇಳಿದ್ರೆ ನಾವು ಮೊದಲನೇದಾಗಿ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಏನು ಅಂತ ಅಂದರೆ ನೀವೇ ಬಂದು ತೊಗೊಂಡು ಹೋಗಬೇಕು. ಫಸ್ಟ್ ಪಾಯಿಂಟು ಅದು ಬೆಂಗಳೂರಿಂದ ಆಚೆ ಇರೋರಿಗೆ ಹೇಳ್ತಿರೋದು. ಬೆಂಗಳೂರು ಒಳಗಡೆನೇ ಇದ್ದೀವಿ ನಾವು, ಇಲ್ಲ ವೈಟ್ ಫೀಲ್ಡಲ್ಲಿ ಇದ್ದೀವಿ, ಇಲ್ಲ BTM ಲೇಔಟಲ್ಲಿ ಇದ್ದೀವಿ, ವಿಜಯನಗರಲ್ಲಿ ಇದ್ದೀವಿ, ಆ ಥರ ಅಂತ ಹೇಳಿದ್ರೆ ನಾವು ಪೆಟ್ರೋಲ್ ಎಕ್ಸ್ಪೆನ್ಸಸ್ನ ತೊಗೊತೀವಿ ಎಕ್ಸ್ಟ್ರಾ. ಸೊ ನಮಗೆ ದೂರ ಇದ್ರೆ ಡಿಸ್ಟೆನ್ಸು ತೊಗೋತೀವಿಲ್ಲ ಅಂದ್ರೆ ಅದು ತೊಗೊಳ್ಳಲ್ಲ ಕೆಲವೊಂದ್ಸಲ. ಸೊ ಬಂದು ನಾವೇ ಪರ್ಸ್ನಲಿ ನಾನು ಮನೆ ಬಂದು ಬೆಕ್ಕನ್ನ ನಿಮಗೆ ಡೆಲಿವರಿ ಕೊಟ್ಟು ಹೋಗ್ತೀವಿ ಬೆಂಗಳೂರಲ್ಲಿದ್ದರೆ ಮಾತ್ರ. ಅದೇ ಬೇರೆ ಊರು ಅಥವಾ ಬೇರೆ ಸ್ಟೇಟು ಈ ಥರ ಆಗಿದ್ರೆ ನಾವು ತುಂಬ ರೇರ್ ಕೇಸಸಲ್ಲಿ ಬಸ್ಸಿಗೆ ಹಾಕ್ತೀವಿ. ಇವಾಗ KSRTC ಬಸ್ಸಲ್ಲಿ ನಾವು ಬ್ಯಾಸ್ಕೆಟಲ್ಲಿ ಪ್ಯಾಕ್ ಮಾಡಿದ್ದು ಕಟಾಕಿದ್ದು ಎಲ್ಲ ನೀಟಾಗಿ ನೋಡಿದ್ರಲ್ಲ, ತುಂಬ ರೇರ್ ಕೇಸಸ್ಸು. ನಮಗೆ 100ರಲ್ಲಿ ಒಂದಿಲ್ಲ 2 ಕಸ್ಟಮರ್ಸ್ ಆ ಥರ ಕೇಳ್ತಾರೆ. ಅದು ಹಿರಿಯೂರ್ಗೆ ಹೋಗಿದೆ ನೆನೆ, ಸೇಫಾಗಿ ತಲುಪ್ತು ಮಗು, ಅದು ಏನು ಟೆನ್ಷನ್ ಇಲ್ಲ. ಏನಂತಂದರೆ ಕೆಲವು ಡ್ರೈವರ್ಸ್ಗಳು ಈಸ್ಕೊಳ್ಳೋದಿಲ್ಲ ಆ್ಯಂಡ್ ದುಡ್ಡು ಕೊಡಬೇಕಾಗತ್ತೆ. ಕೆಲವ್ರು ತೊಗೊಂಡು ಹೋಗೋದಿಲ್ಲ, ರಿಸ್ಕ್ ಮಾಡ್ತಾರೆ. ಕೆಲವ್ರು ಏನು ಅಂತ ಅಂದರೆ ಅಲ್ಲಿಂದ ಬಂದು ಯಾರನ್ನಾದರೂ ಬೇರೆಯವ್ರನ್ನ ಕಳಿಸಿರ್ತಾರೆ, ಅವರು ಇಲ್ಲಿಂದ ತೊಗೊಂಡು ಹೋಗ್ತಾರೆ. ಅಂದರೆ ನೆನ್ನೆನೂ ನಮಗೆ ಯಾರು ಇಲ್ಲಿ ಬೆಂಗಳೂರವರು ಯಾರ ಕೈಲೋ ಕಳ್ಸಿ ಅವರು ಹಿರಿಯೂರಿಗೆ ತೊಗೊಂಡು ಹೋಗಿ ಕೊಟ್ಟಿರೋದು. ಅದು ಒಂದೇ ಬಸ್ಸಲ್ಲಿ ಹೋಗಲಿಲ್ಲ. ಬಸ್ಸಲ್ಲಿ ಕಳ್ಸೋದಕ್ಕೆ ರಿಸ್ಕ್ ಏನಿರುತ್ತೆ ಅಂತ ಅಂದರೆ ಇಂಜಿನ್ ಹತ್ರ ಇಟ್ಕೊತಾರೆ. ದೊಡ್ಡ ಇಂಜಿನ್ ಇರುತ್ತಲ್ಲ ಬಸ್ಸು,
ಇಂಜಿನು ಸಿಕ್ಕಾಪಟ್ಟೆ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ಮಕ್ಕಳಿಗೆ ಹೀಟ್ ತಡಿಯೋಕ್ಕಾಗಲ್ಲ. ಡ್ರೈವರ್ ಸೀಟ್ ಅಡಿ ಇಟ್ಕೊಂಡ್ರು ಇಂಜಿನ್ ಹೀಟು ಹೊಡಿತಾನೆ ಇರುತ್ತೆ. ಅದನ್ನ ಯಾರು ಕಂಡಕ್ಟ್ರು ಕೈಯಲ್ಲಿ ಹಿಡ್ಕೊಂಡು ಅದೆಲ್ಲ ಯಾರೂ ಮಾಡಲ್ಲ, ಬಿಕಾಸ್ ಅವ್ರವ್ರ ಕೆಲಸ ಅವ್ರಿಗೆ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಾವು ಯೂಶಲಿ ಬಸ್ಸಿಗೆ ಹಾಕಲ್ಲ, ನಾವು ತುಂಬ ಅವಾಯ್ಡ್ ಮಾಡ್ತೀವಿ. ನಾವು ಎಂಟರ್ಟೈನೇ ಮಾಡಲ್ಲ. ಬಸ್ಸಲ್ಲಿ ಹಾಕೋದಿದ್ರೆ ನಾವು ಎಂಟರ್ಟೈನ್ ಮಾಡಲ್ಲ, ಅನ್ಲೆಸ್ ಅನಂಟಿಲ್ ನೀವೇ ಬಂದು ತೊಗೊಂಡು ಕೈಯಲ್ಲಿ ಬಸ್ಸಲ್ಲಿ ಹೋಗ್ತೀನಿ ಅಂದರೆ ಓಕೆ. ಅದು ಬಿಟ್ಟು ಡ್ರೈವರ್ ಹತ್ರ ಕೊಟ್ಬಿಡಿ, ನಮ್ದು ಅಡ್ರೆಸ್ಸು ನಮ್ಮ ಡ್ರೈವರ್ ನಮ್ಗೆ ಗೊತ್ತಿರೋರು ನಾವು ಈಸ್ಕೊತೀವಿ ಅಂದರೆ ನಾವು ಎಂಟರ್ಟೈನ್ ಮಾಡಲ್ಲ. ನೀವು ಯಾವುದೇ ಊರವ್ರು ಆಗಿರಿ ಏನಿಲ್ಲ, ನೀವು ದಯವಿಟ್ಟು ಇಲ್ಲಿಗೆ ಬಂದು ನಾವು ಲೊಕೇಶನ್ ಕೊಡ್ತೀವಿ, ಆ ಲೊಕೇಶನ್ಗೆ ಬಂದು ಈಸ್ಕೊಂಡು ಹೋದರೆ ಆಯಿತು. ನಾವು ಬೇರೆ ಯಾವುದೇ ಊರಿಗೆ ಬಸ್ಸಲ್ಲಿ ಆಗಿರ್ಬೋದು ಇದರಲ್ಲಾಗಿರ್ಬೋದು ಕಳಿಸಲ್ಲ. ಸೊ ಬೆಂಗಳೂರಲ್ಲಿದ್ದರೆ ಮಾತ್ರ ಪರ್ಸ್ನಲ್ ಆಗಿ ಮನೆಗೆ ಹೋಗಿ ಡೆಲಿವರಿ ಕೊಡ್ತೀವಿ, ಬೇರೆ ಊರಾಗಿದ್ದರೆ ಕೊಡಲ್ಲ, ಅನ್ಲೆಸ್ ಅನ್ ಅಂಟಿಲ್ ಇಟ್ ಈಸ್ ಎಮರ್ಜೆನ್ಸಿ. ಅಥವಾ ಏನಾದರೂ ಬೇರೆಯವ್ರನ್ನ ಕಳಿಸಿ ನಾನು ಅಲ್ಲಿಗೆ ಕೊಡ್ತೀನಿ ಅಂತಂದರೆ ದಾರ ಎಲ್ಲ ನೀಟಾಗಿ ಕಟ್ಟಿ, ಯಾಕಂದರೆ ಗಾಬರಿಗೆ ಎಗ್ರೋಗುವಂಥ ಚಾನ್ಸಸ್ ಇರುತ್ತೆ. ಎಷ್ಟೊಂದು ಬೆಕ್ಕುಗಳು ಆ ಥರ ಹೋಗ್ಬಿಟ್ಟಿದೆ, ಕಾಡಲ್ಲೆಲ್ಲ ಹೋಗ್ಬಿಟ್ಟಿತ್ತು ನಮ್ಮದೊಂದು ಬೆಕ್ಕು ಲಾಂಗ್ ಟೈಮು. ಅದಕ್ಕೇ ತುಂಬ ಟೈಟಾಗಿ ಲಾಕ್ ಮಾಡಿ ನಾವು ಕಳಿಸ್ತೀವಿ ಹೊರತು ಬೇರೆ ಥರ ನಾವೇನು ಎಂಟರ್ಟೈನ್ ಮಾಡಲ್ಲ. ಫಿಸಿಕಲಿ ಬಂದು ತೊಗೊಂಡೋಗ್ಬೇಕು ನಮ್ಮ ಹತ್ರ. ಸೊ ಇದು ನಮ್ಮ ಒಂದು ಪರ್ಷಿಯನ್ ಕ್ಯಾಟ್ಸಿನ ಒಂದು ಈ ಥರ ಪ್ರೊಸೀಜರ್ಗಳು ನಾವು ಇಷ್ಟು ವರ್ಷ ಮಾಡ್ಕೊಂಬಂದಿರೋದು. ನಾವೇನಿಲ್ಲಿ ಬ್ರೀಡರು ಅದು ಇದು ಅಂತ ಏನು ಅದೆಲ್ಲ ಏನಿಲ್ಲ, ನಮ್ಮ ಖುಷಿಗೆ ನಾವು ಸಾಕೊಂಡಿರೋದು. ಬಿಕಾಸ್ ನಮಗೆ ಮೊದಲಿಂದನೂ ಸಣ್ಣ ವಯಸ್ಸಿಂದನೂ ನಮ್ಮ ಮನೇಲಿ ನಾಯಿ ಇತ್ತು, ಪ್ಲಮೋರಿಯನ್ ನಾಯಿ ಇತ್ತು ನಮ್ಮ ಮನೇಲಿ. ಆಮೇಲೆ ಒಂದು ಬಿದಿ ನಾಯಿ ಬಂದಿದ್ದೆ ನಾನು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬ್ಯಾಸೆಟ್ ರೋಡ್ಗಳೆಲ್ಲ ನಾಯಿ ಬೇಕೆಲ್ಲ ಎತ್ಕೊಬಂದ್ಬಿಡುವೆ ನನಗೆ. ನಂಗೆ ಅವಾಗಿಂದನೂ ನಮ್ಮ ಮನೇಲಿ ಎಲ್ಲರಿಗೂ ಅನಿಮಲ್ಸ್ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಮೀನಿತ್ತು, ಆಮೆ ಇತ್ತು, ನಾಯಿ ಇತ್ತು, ಬೆಕ್ಕಿತ್ತು, ಗಿಳಿ ಇತ್ತು, ಎಲ್ಲ ಲವ್ ಬರ್ಡ್ಸ್ಗಳು ಸಾಕಿದ್ವಿ ನಾವು. ಎಲ್ಲ ಥರ ಪ್ರಾಣಿಗಳು ಸಾಕ್ಬಿಟ್ಟಿದ್ದೀವಿ ನಾವು. ನಮಗೆ ಭಾರಿ ಪ್ರೀತಿ ಅನಿಮಲ್ಸ್ ಅಂದರೆ. ಹಾಗಾಗಿ ಈ ಒಂದು ಅನಿಮಲ್ಸ್ನ ಬಿಟ್ಟಿರೋಕ್ಕೆ ನಮ್ಮ ಕೈಲಿ ಆಗಲ್ಲ, ಅದು ಬಾಂಡಿಂಗ್ ತುಂಬ ಮಾಡ್ಕೊಂಬಿಟ್ಟಿದ್ದೀವಿ. ಹಾಗಾಗಿ ನಾವು ಅದನ್ನು ಕಂಟಿನ್ಯೂ ಮಾಡಿದ್ದೀವಿ. ಹುಟ್ಟೋ ಮಕ್ಕಳನ್ನ ನಾವು ಇಟ್ಕೊಂಡು ನಮಗೂ ಮೇಂಟೈನ್ ಮಾಡೋಕ್ಕಾಗಲ್ಲ, ನನ್ನ ಮನೆ ಕೂಡ ಚಿಕ್ಕದಿರೋದ್ರಿಂದ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಕೊಡ್ತೀವಿ ಅಷ್ಟೇ. ಇಷ್ಟೇ ನಮ್ಮದು, ಇನ್ನೇನಿಲ್ಲ. ನಾವೇನಿಲ್ಲಿ ಬೇರೆ ಏನು ಹೇಳ್ಕೊಂಡು ಹೋಗ್ತಾ ಇಲ್ಲ ನಿಮಗೆ. ಸೊ ಇದಷ್ಟೇ ಹೇಳ್ತಿರೋದು. ಸೊ ಅವ್ರ ದುಡ್ಡನ್ನ ಅವ್ರಿಗೆ ಯೂಸ್ ಮಾಡ್ಕೊತೀವಿ ನಾವು, ಬಿಟ್ಟರೆ ಇನ್ನೇನು ಬೇರೆ ಯಾವ ಉದ್ದೇಶಗಳು ನಮ್ಮ ಹತ್ರ ಇಲ್ಲ. ಸೊ ನಿಮಗೆ ಇವಾಗ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಇವರು ಪ್ರಾಣಿಗಳು ಅಂತ ನಾವು ಯಾವತ್ತೂ ನೋಡಿಲ್ಲ, ನಮ್ಮನೆ ಮಕ್ಳ ಥರ ನೋಡ್ಕೊಂಡಿರೋದು ನಾವು. ಅವ್ರು ಬಿಟ್ಟರೆ ನಮ್ಗೆ ಇರೋಕ್ಕಾಗೋದೇ ಇಲ್ಲ. ನಾನೆಲ್ಲ ಟ್ರಿಪ್ಗೆ ಹೋದ್ರು ವೀಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ. ನನ್ನ ವಾಲ್ಪೇಪರೆಲ್ಲ ನನ್ನ ಮಕ್ಳದೇ ಇರುತ್ತೆ, ನನಗೆ ಆಗೋದೇ ಇಲ್ಲ. ನಾನು ಅಷ್ಟೊಂದು ಅಟ್ಯಾಚ್ಮೆಂಟು, ನನಗೆ ಅಷ್ಟು ಪ್ರೀತಿ ನಮಗೆ. ನಮ್ಮನೆ ಮಕ್ಕಳು ಅವರು ಅಂತ ಸಾಕೊಂಡಿದ್ದೀವಿ. ಸೊ ನಮಗೆ ಅನಿಮಲ್ಸ್ ಅಂದರೆ ಇಷ್ಟ. ಸೊ ನಾವು ಬೀದಿ ನಾಯಿ ಆಗಿರ್ಬೋದು, ರೋಡಲ್ಲಿ ಬೀದಿ ಏನು ಪ್ರಾಣಿ ಕಾಣಿಸಿದ್ರು ನಾವು ಬಿಡಲ್ಲ, ಎಲ್ಲರನ್ನೂ ಮುದ್ದು ಮಾಡ್ತೀವಿ ನಾವುಗಳು. ಸೊ ಆ ಥರ. ಸೊ ನಿಮ್ಮ ಮನೇಲಿ ಒಂದು ಪ್ರಾಣಿ ಸಾಕಿ ತುಂಬ ಬೆಳವಣಿಗೆ ಆಗುತ್ತೆ. ಆ್ಯಂಡ್ ನಮ್ಮ ಮೈಂಡ್ ಕೂಡ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ, ಹೆಲ್ತ್ ಕೂಡ ಬೆನಿಫಿಟ್ ಆಗುತ್ತೆ. ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಇದು ನಮ್ಮ ಒಂದು ಕತೆಗಳು. ನಿಮಗೆ ಮನೆ ತುಂಬ ಪಾಸಿಟಿವ್ ಎನರ್ಜಿ ಬೇಕು ಅಂತಂದರೆ ಮನೇಲಿ ಯಾವುದಾದ್ರೂ ಪ್ರಾಣಿ ಸಾಕಿ, ಇಲ್ಲ ಪಕ್ಷಿ ಸಾಕಿ, ಇಲ್ಲ ಮೀನು ಇಡಿ, ಏನಾದರೂ ಇಟ್ಕೊಳ್ರಿ ನಿಮ್ಮ ಇಷ್ಟ. ಬಟ್ ನಿಜ ಹೇಳ್ತೀನಿ, ನಾನು ಇಷ್ಟು ಹೀಲಾಗಿರೋದಕ್ಕೆ ಕಾರಣನೇ ಮಕ್ಕಳು. ಯಾಕಂದರೆ ಅವರಿಂದನೇ ನಂದು ಬೆಕ್ಕುಗಳು ಹೆಂಗೆ ಅಂತಂದರೆ ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿನ ಪುಲ್ ಮಾಡುತ್ತೆ. ನೆಗೆಟಿವ್ ಎನರ್ಜಿನ ಪುಲ್ ಮಾಡಿ ಅದು ತೊಗೊಳುತ್ತೆ, ಅದು ತೊಗೊಂಡು ಬಿಡುತ್ತೆ. ಅದಕ್ಕೇನು ಎಫೆಕ್ಟ್ ಆಗಲ್ಲ, ತೊಗೊಂಡು ಬಿಡುತ್ತಷ್ಟೇ. ಬಟ್ ನಮ್ಮಲ್ಲಿರುವಂಥದ್ದನ್ನು, ಮೈಂಡಲ್ಲಿರುವಂಥ ಕೆಟ್ಟದನ್ನೆಲ್ಲ ತೆಗೆದು ಹಾಕೋದೇ ಬೆಕ್ಕು, ಮೇಜರಾಗಿ ಬೆಕ್ಕು. ಸೊ ಹಾಗಾಗಿ ನನ್ನ ಮಕ್ಕಳು ನನ್ನ ಜೊತೆನೇ ಬಿದ್ದುಕೊಂಡಿರ್ತವೆ, ನನ್ನ ಜೊತೆನೇ ಇರ್ತವೆ. ಬಿಕಾಸ್ ನನ್ನ ಹೀಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ನನ್ನ ಕೈ ಮೇಲೆಲ್ಲ ಮಲಗ್ತಿತ್ತು ನನ್ನ ಕೈ ನೋವಾದಾಗ. ಸೊ ಆ ಥರ ಒಂದು ಹೀಲಿಂಗ್ ಥೆರಪಿಸ್ಟ್ ಇರಲ್ಲ ನಮಗೆ. ಸೊ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇನ್ನೇನಿದ್ರು ಡೌಟು ಕಮೆಂಟಲ್ಲಿ ತಿಳಿಸಿ. ಅವ್ರ ಲೈಫ್ ಸ್ಟೈಲ್ ಬಗ್ಗೆ, ಮಕ್ಕಳು ದೊಡ್ಡವರಾಗ್ತಾ ಹೆಂಗೆ ಬೆಳವಣಿಗೆ ಆಗ್ತಾರೆ ಅಂತ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಯಾಕಂದರೆ ಇನ್ನೂ ಕಣ್ಬಿಟ್ಟಿಲ್ಲ ಮಕ್ಕಳು, ಕಣ್ಬಿಟ್ಟಾಗೆ ಒಂದೊಂದೇ ತೋರಿಸ್ತಾ ಹೋಗ್ತೀವಿ. ಸೊ ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲರಿಗೂ, ಟಾಟಾ. ಆ್ಯಕ್ಚುಲಿ ಮಂತ್ಲಿ ಎಕ್ಸ್ಪೆನ್ಸಸ್ ಹೇಳೋದು ಮರ್ತೋಗಿದೆ, ಅದಕ್ಕೆ ಇವಾಗ ನೆನೆಸ್ಕೊಂಡು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಏನಾದರೂ 1-2 ಕ್ಯಾಟ್ ಇತ್ತು ಅಂತ ಅಂದರೆ ಮಂತ್ಲಿ ನಿಮಗೆ 1,500 ತನಕ ಬೀಳುತ್ತೆ ಅಷ್ಟೇ. ವ್ಯಾಕ್ಸಿನೇಷನ್ ಎಲ್ಲ ನೀವು ವರ್ಷಕ್ಕೆ ಒಂದ್ಸತಿ ಫಸ್ಟಿಗೆ 2 ವ್ಯಾಕ್ಸಿನೇಷನ್ ಹಾಕ್ಸಿ ಸ್ವಲ್ಪ 1,200 ತನಕ ಬೀಳುತ್ತೆ. ಇಲ್ಲ ಬರೀ ಫುಡ್ಡು ಟ್ರೀಟ್ಸು ಅದು ಇದು ಅಂತಂದರೆ 1,500 ಅಷ್ಟೇ ಮ್ಯಾಕ್ಸಿಮಮ್. ಅದೇ ಇವಾಗ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ಒಂದು 3,000-4,000 ತನಕ ಬೀಳುತ್ತೆ ಎಕ್ಸ್ಪೆನ್ಸಸ್ಸು, ಮಂತ್ಲಿ ಎಕ್ಸ್ಪೆನ್ಸಸ್ಸು. ಸೊ ನಿಮಗೆ ನೀವು ಎಷ್ಟು ಇಟ್ಕೊಂಡಿದ್ದೀರಾ ಅಷ್ಟ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 1-2 ಇಟ್ಕೊಂಡವ್ರಿಗೆ ಏನಾಗಲ್ಲ. ನಮ್ಮದು ಜಾಸ್ತಿ ಇರೋ ಕಾರಣ ನಮಗೆ ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಬೀಳುತ್ತೆ. ಸೊ ನೋಡ್ಕೊಳ್ಳಿ ನೀವು ಅಕಾರ್ಡಿಂಗ್ಲಿ ಅಂತ. ಒಂದೇ ಇದ್ದರೆ ನಿಮ್ಗೆ 500 ರೂಪಾಯಿನೂ ಬೀಳಲ್ಲ ತಿಂಗಳಿಗೆ ಎಕ್ಸ್ಪೆನ್ಸಸ್ಸು, ಖರ್ಚೇ ಇರಲ್ಲ. ಯಾಕಂದರೆ 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸತಿ ಖರ್ಚು ಬೀಳ್ಬೋದು ಹೊರತು ತಿಂಗಳ ಖರ್ಚೇ ಬೀಳಲ್ಲ ನಿಮಗೆ. ಟೋಟಲಿ ಡಿಪೆಂಡ್ ಆಗುತ್ತೆ. ಬಟ್ ಅಂಥ ಮೇಜರಾಗಿ ಏನಿಲ್ಲ, ಮಿನಿಮಲ್ ಮಾಮೂಲಿ
ಕೈಗೆಟುಕುತ್ತೆ. ಆ ಥರ ಏನು ಕಾಸ್ಟ್ಲಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನಿಲ್ಲ. ಸೊ ಆಲ್ ಗುಡ್, ಮಿನಿಮಲ್ಲಲ್ಲೇ ನಡೆಯುತ್ತೆ ಮೇಂಟೆನೆನ್ಸ್.